ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಪಶ್ಚಿಮೋತ್ತಾಸನ. ಈಗ ಮತ್ತೆ ಬಡಿಗಟ್ಟಿದೆ. ಇದು ಆಸನದ ಅಂತಿಮ ಸ್ಥಿತಿ ಪಶ್ಚಿಮೋತ್ತಾನಾಸನ. ಇದು ದೇಹವನ್ನು ಸಂಪೂರ್ಣವಾಗಿ ಭಾಗಿಸಿದಾಗ ಏನಾಗುತ್ತೆ, ನಾವು ಬೆನ್ನು ಮೂಳೆ ಹೊಟ್ಟೆ 2 ಕಿಲೋಮೀಟರಷ್ಟು ನಡೆದಾಡಿದಷ್ಟು ಆಯಾಸ ಈ ಒಂದು ಪಶ್ಚಿಮೋತ್ತಾಸನ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನರಮಂಡಲದ ಒಂದು ತೂಕಿಗೆ ಇದು ಸ್ಪರ್ಧಾತ್ಮಕವಾಗಿ ಏರ್ಪಟ್ಟಾಗ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಸನಕ್ಕೆ 10 ಅಂಕ ಇರ್ತದೆ. ಅಂತ 10 ಅಂಕ ಪಡ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ಜಡ್ಜ್ಮೆಂಟ್ ಮಾಡುವಾಗ ಈ ಹೊಟ್ಟೆ ಸಂಪೂರ್ಣವಾಗಿ ಇದು ನಮ್ಮ ಕೊಟ್ರೇಶನ ಕೂಡ ಮಾಡ್ತಾರೆ ಸಂಪೂರ್ಣ ಈಗ ಅಧ್ಯಕ್ಷರು. ನಂತರದಲ್ಲಿ ಸ್ಪರ್ಧೆಗೆ ಒಳಪಟ್ಟಾಗ ಹಲಾಸನ ಮತ್ತು ಸರ್ವಾಂಗಾಸನದ ಅಂತಿಮ ಸ್ಥಿತಿ. ಇದರಲ್ಲಿ ಆಸನದ ಸಂಪೂರ್ಣ ಅನುಭವಿಕರು ಹಲಾಸನದಲ್ಲಿ ಸಂಪೂರ್ಣವಾಗಿ ಪಶ್ಚಿಮೋತ್ತಾನಾಸನದ ಸ್ಥಿತಿ. ಓನ್ಲಿ ಬ್ಯಾಕ್ವರ್ಡ್ ಬೆಂಡಿಂಗ್ ಅಂದ್ರೆ ಒಳಮುಖದಲ್ಲಿ ದೇಹವನ್ನು ಸಂಪೂರ್ಣವಾಗಿ ಇರ್ತಕ್ಕಂತಹ ಸ್ಥಿತಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಚಕ್ರಾಸನವನ್ನು ಸಂಪೂರ್ಣವಾಗಿ ಕೋಶ ಮಲಗಿಕೊಂಡು ಮಾಡ್ತೇವೆ. ನಿಂತು ಕೂಡ ಚಕ್ರಾಸನವನ್ನು ಯೋಗಿಗಳು ಮಾಡ್ತಾರೆ. ಮತ್ತೆ ಹೀಗೆ ಇದೇ ಕಾಲು ಒಳಗಡೆ ಬಂತು ಅಂತ ಹೇಳಿದರೆ ಗಂಡು ಬೆರಂಡಾಸನ. ದೇಹ ಸಂಪೂರ್ಣವಾಗಿ ಬ್ಯಾಕ್ನಲ್ಲಿ ಒಳಗಡೆ ಬರುತ್ತೆ. ಈಗೇನಾಗುತ್ತೆ, ದೇಹ ಸಂಪೂರ್ಣವಾಗಿ ಸಿದ್ಧತೆ ಆಗಿದೆ. ನಾವು ನೇರವಾಗಿ ಇಟ್ಟುಕೊಂಡು ತಾಡಾಸನದಲ್ಲಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳುತ್ತೇವೆ. ಉಡ್ಡಯನ ಬಂಧದ ಸ್ಥಿತಿಯಲ್ಲಿ ಕೈಗಳು ತೊಡೆಯ ಮೇಲೆ ಬಂದು ಹೊಟ್ಟೆಯನ್ನು ಒಳಗಡೆ ಎಳ್ಕೊಳ್ಬೇಕು. ಫಸ್ಟ್ ಉಡ್ಡಯನ ಬಂದ ನಂತರ ನವಲಿಕೆ. ಹೊಟ್ಟೆಯಲ್ಲಿರ್ತಕ್ಕಂತಹ ನಮ್ಮ ಜಠರಾಗ್ನಿಯಿಂದ ಹಿಡಿದು ಎಲ್ಲವೂ ಕೂಡ ಒಳಗಡೆ ಎಳ್ಕೊಂಡಾಗ ಹೊಟ್ಟೆ ಸ್ವಚ್ಛ ಆಗ್ತದೆ. ಇದನ್ನು ವಸ್ತ್ರದೌತಿ ಮಾಡಿ ಕೂಡ ನಾವು ಮಾಡ್ತೇವೆ. 24 ಅಡಿ ಬಟ್ಟೆಯನ್ನು ಹೊಟ್ಟೆಯಲ್ಲಿ ನುಂಗಿ ಜಠರಾಗ್ನಿಯಲ್ಲಿ ಹಾಕಿ ಹೊಟ್ಟೆಯನ್ನು ನವಲಿಕೆಯಲ್ಲಿ ಹೊರಗೆ ಅದು ಒಳಾಂಗಗಳನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಕ್ರಿಯೆ. ಇದು ನಿಂತು ಮಾಡಿದಾಗ ಕೂಡ ಪ್ರಾರಂಭಿಕ ಹಂತದಲ್ಲಿ ಆ ರೀತಿ ಅಭ್ಯಾಸವನ್ನು ಮಾಡ್ತೇವೆ. ಇನ್ನು ಕುಳಿತು ಮಾಡಿದಾಗ ಏನಾಗುತ್ತೆ, ನಮಗೆ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಅನುಭವ ಆಗ್ತದೆ. ಜೊತೆಗೆ ಹೆಚ್ಚು ಹೊಟ್ಟೆ ಒಳಗಡೆ ಹೋಗ್ತದೆ. ಯಾರು ನಿರಂತರವಾಗಿ ಸಾಧನೆ ಬೇಕು, ಕ್ರಿಯೆ ಸುಮ್ಮನೆ ಬರೋದಿಲ್ಲ. ನಾವು ಜಲಯೋಗ ಅಂತ ಮಾಡುತ್ತೇವೆ. ನೀರಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲ ಆಸನಗಳನ್ನು ಕೂಡ ಅಲ್ಲಿ ಡೆಮೋ ಮಾಡ್ತಕ್ಕಂಥದ್ದು. ಒಳಗಡೆ ಮೂಲಬಂಧ ಜಲಂಧರ ಬಂಧವನ್ನು ಮಾಡಿದ ಮೇಲೆ ನಾವು ಕ್ರಿಯೆ ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಗುದದ್ವಾರದಿಂದ ಸಂಪೂರ್ಣ ಜಠರಾಗ್ನಿಯಲ್ಲಿ ಸಂಪರ್ಕ ಆಗಿ ಜೀರ್ಣಕ್ರಿಯೆ ಇರ್ತದೆ. ಮತ್ತು ಯಾರಿಗೆ ಮೂಲವ್ಯಾಧಿ ಇದೆ ಈ ಬಂಧಗಳನ್ನು ಮಾಡೋದ್ರಿಂದ ಗುದದ್ವಾರದ ಮೂಲಕವಾಗಿ ಅಲ್ಲಿ ಉತ್ತಮ ಒಂದು ರಕ್ತ ಸೋರುವಿಕೆ ಆಗ್ಬೋದು. ಅದೆಲ್ಲದೂ ಕೂಡ ಏನಾಗ್ತದೆ, ಆ ವ್ಯಾಯಾಮ ಪಡ್ಕೊಂತ ಈ ಸ್ಥಿತಿ ಬರ್ತದೆ.
ಇಲ್ಲೇನಾಗಿದೆ ಈಗ ಜಠರ, ಸಣ್ಣ ಕರಳು, ದೊಡ್ಡ ಕರಳು, ನಮ್ಮ ಒಂದು ಲಿವರ್, ಇಲ್ಲಿದೆ ಲಿವರ್, ಪ್ಯಾಂಕ್ರಿಯಾಲ್ಸ್, ಮಿದುಜೋರಕ ಗ್ರಂಥಿ, ಇವೆಲ್ಲವೂ ಕೂಡ ಇನ್ಸುಲಿನ್ ಬಿಡುಗಡೆ ಮಾಡ್ತಕ್ಕಂಥದ್ದು. ನಮ್ಮ ಒಂದು ಲಿವರ್ನಲ್ಲಿ, ಪಿತ್ತಕೋಶದಲ್ಲಿ ಪಿತ್ತಾಶಯದ ಒಂದು ಬೈಲ್ ಜ್ಯೂಸ್ ಅಂತ ಇರ್ತದೆ. ಆ ಬೈಲ್ ಜ್ಯೂಸು ಬಹಳ ಉತ್ಪತ್ತಿಯಾಗಿ ನಮ್ಮಲ್ಲಿ RBC WBC ಬ್ಲಡ್ ಕಣಗಳು, ರಕ್ತದ ಕಣಗಳು ಸಂಪೂರ್ಣ ಜೀರ್ಣಕ್ರಿಯೆ ಅವುಗಳ ಅವಧಿ ನಂತರ ಇಲ್ಲಿ ಏನಾಗುತ್ತೆ, ಬೈಲ್ ಜ್ಯೂಸು ನಮಗೆ ಕೊಬ್ಬಿನ ಅಂಶ ಕರಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ದೃಷ್ಟಿನಲ್ಲಿ ನಮ್ಮ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಯಾಕೆ ಕರಗ್ತದೆ ಅಂತ ಹೇಳಿದರೆ, ಈ ಪ್ರಕಾರ ಕ್ರಿಯೆಗಳನ್ನು ಮಾಡಿದಾಗ ಸಂಪೂರ್ಣವಾಗಿರ್ತಕ್ಕಂತಹ ದೇಹದ ಒಂದು ತೊಡೆಯ ಭಾಗ, ಹೊಟ್ಟೆಯ ಭಾಗ, ರಟ್ಟೆಯ ಭಾಗದಲ್ಲಿರ್ತಕ್ಕಂಥ ಕೊಬ್ಬು ಕರಗಲಿಕ್ಕೆ ವ್ಯಾಯಾಮ, ಯೋಗ, ಕ್ರಿಯೆ, ಬಂಧ, ಮುದ್ರೆಗಳು ಇವು ಸಹಕಾರಿ ಆಗ್ತವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.